ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಆಹ ಈ ಮೋಹಗಳೋ ನೇಹಗಳೋ ದಾಹಗಳೋ ಊಹಿಪೆಯ ಸೃಷ್ಟಿಯಲಿ ಹೃದಯಂ ಇಹುದೆಂದು ಹೋಹೋ ಹಾಹಾ ಎಂದು ನಮ್ಮ ಬಾಯಿ ಬಿಡಿಸುವುದೇ ಈ ಹರಿಬದೊಳಗುಟ್ಟೋ ಮಂಕುತಿಮ್ಮ. ಸೊ ಇಲ್ಲಿ ಡಿವಿಜಿಯವರು ನಮ್ಮ ಸುತ್ತಮುತ್ತಲಿನ ಸೃಷ್ಟಿಯಲ್ಲಿ, ನಮ್ಮ ನಿತ್ಯ ಜೀವನದ ನಮ್ಮ ವ್ಯವಹಾರಗಳಲ್ಲಿ ನಮಗೆ ಕಂಡು ಬರುವಂಥ ಕೆಲವು ಭಾವನೆಗಳನ್ನು ಗುರುತಿಸ್ತಾ ಹೋಗ್ತಾರೆ. ಮೋಹಗಳು ಅಂದರೆ ನಮಗೆ ಯಾವುದರ ಬಗ್ಗೆನೋ ಬಹಳ ಇಷ್ಟ ಇರ್ಬೋದು, ನಾವು ಎಣಿಸಿದಂತೆ ಇಲ್ಲದೇ ಇರೋವಂಥ ಅನೇಕ ವಿಷಯಗಳಿರ್ಬೋದು, ಅದರಿಂದ ನಮ್ಮ ಭ್ರಾಂತಿಯಲ್ಲಿ ನಾವು ಇದೇ ಸರಿ ಅಂತ ಅಂದ್ಕೊಂಡಿರ್ಬೋದು. ಮೋಹ. ಸ್ನೇಹಗಳು, ಉತ್ತಮವಾದಂಥ ಸಂಬಂಧಗಳು. ದಾಹಗಳು, ನಮಗೆ ಅನೇಕ ಆಕಾಂಕ್ಷೆಗಳಿರುತ್ತೆ. ಅದು ಬೇಕು, ಇದು ಬೇಕು, ದುಡ್ಡು ಬೇಕು, ಮನೆ ಬೇಕು, ಕಾರ್ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಎಲ್ಲ ಬೇಕುಗಳು. ಸೊ ಹೀಗೆ ಈ ನಮಗೆ ಸುತ್ತಮುತ್ತ ನಾವು ಕಣ್ಣು ಹಾಡಿಸಿದಾಗ ನಮಗೆ ಕಾಣಿಸೋವಂಥದ್ದು ಇಂಥ ಬೇಕುಗಳು, ನಮ್ಮ ಸ್ನೇಹ ಸಂಬಂಧಗಳು, ನಮ್ಮ ಮೋಹ ಭ್ರಾಂತಿಗಳು. ಸೊ ಈ ರೀತಿಯ ಇದ್ದೂ ಇಲ್ಲದಂತೆ ಇರೋದನ್ನು ಇದೆ ಅಂತ ತೋರಿಸೋಂಥ ಪ್ರಪಂಚದಲ್ಲಿ ನಿಜವಾಗ್ಲೂ ಹೃದಯ ಅಂದರೆ ಸಕಾರಾತ್ಮಕವಾಗಿ ಸ್ಪಂದಿಸೋಂಥ ಭಾವನೆ ಅದು ಇದೆ ಅಂತ ಅನ್ಸುತ್ತಾ? ಊಹಿಪೆಯ ಅದನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಹರಿಬ ಅಂತಂದರೆ ವ್ಯಾಪಾರಗಳು. ನಮ್ಮ ನಿತ್ಯದ ನಮ್ಮ ನಿತ್ಯದ ವ್ಯವಹಾರದಲ್ಲಿ ನಾವು ಅನೇಕ ಏರುಪೇರುಗಳನ್ನು ಕಾಣ್ತೀವಿ. ಆ ಏರುಪೇರುಗಳಲ್ಲೆಲ್ಲ ನಾವು ಉದ್ಗಾರವನ್ನು ತೆಗಿತೀವಂತೆ. ಆ ಉದ್ಗಾರ ಹೋಹೋ ಹಾಹಾ ಅನ್ನೋಂಥ ಉದ್ಗಾರಗಳು. ಅಂದರೆ ನಮಗೆ ಬಹಳ ಸುಂದರವಾದಂಥ ಒಂದು ಚಿತ್ರಣ ಕಾಣಿಸ್ತು ಅಂದ್ಕೊಳ್ಳೋಣ. ಆಹಾ ಎಷ್ಟು ಸುಂದರವಾಗಿದೆಯಪ್ಪ ಅಂತೀವಿ. ಹಾ ಅನ್ನೋಂಥ ಪದ ಬಂತು. ಆ ಸುಂದರವಾದಂಥ ಸೂರ್ಯೋದಯ ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ನೋಡ್ತಾ ಇದ್ದಾಗ ಹಂಗೆ ಮುಂದಕ್ಕೆ ಹೋಗ್ತಾ ಕಾಲು ಒಂದು ಮುಳ್ಳಿನ ಮೇಲೆ ಇಟ್ಬಿಟ್ವಿ ಅಂದ್ಕೊಳ್ಳೋಣ. ನೋವಾಯಿತು, ತಕ್ಷಣ ಹಾ ಅಂತ ಕಿರ್ಚ್ತೀವಿ, ತಿರ್ಗಾ ಹಾಕಾರ ಬಂತು. ಸೊ ಹಾಗೆ ಈ ಹಾ ಅನ್ನೋಂಥ ಪದವನ್ನು, ಉದ್ಗಾರವನ್ನು ನಾವು ಪದೇ ಪದೇ ಮಾಡ್ತಾ ಇರ್ತೀವಿ. ಹಾ ಅನ್ನೋದು ಏಕರೂಪವಾಗಿ ನಮ್ಮ ಬಾಯಿಂದ ಹೊರಗೆ ಬರಲ್ಲ. ನಮಗೆ ಸಂತೋಷವಾದಾಗ ಬರೋಂಥ ಹಾ ಬೇರೆ, ನೋವಾದಾಗ ಬರೋಂಥ ಹಾ ಬೇರೆ. ಆದರೆ ಹ ಅಕ್ಷರ ಹೊರಗೆ ಬರುತ್ತೆ. ಡಿವಿಜಿಯವರು ತಮ್ಮ ಉಮರನ ಹೊಸಗೆ ಅನ್ನೋಂಥ ಒಂದು ಗ್ರಂಥದಲ್ಲಿ, ಉಮರ್ ಖಯಾಮ್ನ ಇದರ ಟ್ರಾನ್ಸ್ಲೇಷನ್ ಏನು ಮಾಡಿದ್ದಾರೆ, ಅದರಲ್ಲಿ ಈ ಓಹೋ ಹಾಹಾಕಾರಗಳ ಬಗ್ಗೆ ವಿವರವಾಗಿ ಬರೆಯೋದು ಕೂಡ ಬರೆದಿದ್ದಾರೆ. ನಮ್ಮಲ್ಲಿ ಕೆಲವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆದಾಗ ನಾವು ಒಂದು ಆಟವನ್ನು ಆಡಿಸ್ತೀವಿ. ಏನಿಲ್ಲ, ಸಿಂಪಲ್ಲಾಗಿ ನಾವು ನಿತ್ಯ ಉಪಯೋಗಿಸುವಂಥ ಒಂದು ಎಕ್ಸ್ಪ್ರೆಷನ್, ಒಂದು ಪದ ಅಂತ ಕೂಡ ಹೇಳೋಕ್ಕಾಗಲ್ಲ, ಒಂದು ಅಕ್ಷರವನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಉಪಯೋಗಿಸ್ತೀವಿ. ಹ್ಞೂ ಅನ್ನೋಂಥ ಒಂದು ಎಕ್ಸ್ಪ್ರೆಷನ್. ಸಂದರ್ಭಾನುಸಾರವಾಗಿ ಆ ಹ್ಞೂ ಅನ್ನೋಂಥ ಒಂದೇ ಅಕ್ಷರ ಅನೇಕ ಅರ್ಥಗಳನ್ನು ಪಡ್ಕೊಳ್ಳುತ್ತೆ. ಈಗ ನೀವು ಕಾಫಿ ತಗೋತೀರಾ ಅಂತಂದಾಗ ಹ್ಞೂ ಅಂತಂತೀವಿ.
ಆ ಕಾಫಿ ತೊಗೊಂಬಂದವ್ರು ನಮ್ಮ ಮೈ ಮೇಲೆ ಅದನ್ನು ಚೆಲ್ಬಿಟ್ರು ಅಂತಂದರೆ ನಾವು ಹೂ ಅಂತಲೇ ಅಂತೀವಿ, ಆದರೆ ಆ ಹೂನಲ್ಲಿರೋಂಥ ಕೋಪ, ಆ ಹೂನಲ್ಲಿರೋಂಥ ಬೇಸರ ಬಹಳ ಜೋರಾಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ಹೂ ಆ ಪದ ಅದೇ ರೀತಿನಲ್ಲೇ. ಸೊ ಹಾಗೆ ಅದು ಸಂದೇಹವನ್ನು ಪ್ರಕಟ ಮಾಡೋದಕ್ಕೂ ನಾವು ಹೂ ಅಂತ ಹೇಳ್ಬೋದು. ನಮ್ಮ ನಕಾರಾತ್ಮಕವಾಗಿ ಇದು ಬೇಡ ಅಂತ ಹೇಳೋದಕ್ಕೂ ಹೂ ಅಂತ ಹೇಳ್ಬೋದು. ಕೋಪವನ್ನು ಪ್ರಕಟ ಮಾಡೋದಕ್ಕೆ ನಾವು ಹೂ ಅಂತ ಹೇಳ್ತೀವಿ. ಸೊ ಸಂದೇಹವನ್ನು ಹಾಗೂ ಇರ್ಬೋದು, ಹೀಗೂ ಇರ್ಬೋದು ಅಂತನೂ ಅದು ಇರ್ಬೋದು, ಇದು ಇರ್ಬೋದು, ತಿರ್ಗಾ ಹೂ ಅಂತ ಹೇಳ್ತೀವಿ. ಸೊ ಹೀಗೆ ಹಾಹಾ ಆಹಾ ಹಾಹಾಕಾರಗಳು ನಮ್ಮ ಅನೇಕ ಭಾವನೆಗಳನ್ನು ಪ್ರಕಟ ಮಾಡೋದಕ್ಕೆ ನಾವು ಉಪಯೋಗಿಸ್ತೀವಿ. ಆ ಏರುಪೇರುಗಳನ್ನು ಪ್ರತಿಯೊಬ್ಬರೂ ಅನುಭವಿಸ್ತಾ ಇರ್ತಾರೆ. ಆ ಅನುಭವಗಳಾಗೋದು ಪ್ರಪಂಚದ ಜೊತೆ ನಮಗಿರೋಂಥ ವ್ಯವಹಾರದಲ್ಲಿ. ಸೊ ಆ ಹಾಹಾ ಹೋಹೋಕಾರಗಳನ್ನು, ಉದ್ಗಾರಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯಿಂದ ಹೊರತರಬೇಕು ಅನ್ನೋದೇ ಜೀವನನ. ಸೊ ಆ ಉದ್ಗಾರಗಳು ಯಾವಾಗ ಬರುತ್ತೆ? ಏರುಪೇರುಗಳಾದಾಗ. ಸೊ ಏರುಪೇರುಗಳೇ ಜೀವನದ ಒಂದು ಪ್ರಗತಿ ಗತಿಯ ಪಥವ ಅನ್ನೋದು ಡಿ ವಿ ಜಿಯವರ ಇಲ್ಲಿ ಪ್ರಶ್ನೆ. ಸೊ ಹಾಗೆ ಡಿ ವಿ ಜಿಯವರು ಇದುವರೆಗೂ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾ ಇದ್ದಾರೆ. ಪ್ರಶ್ನೆಗಳು ಮುಗಿಯೋದೇ ಇಲ್ವಾ ಅಂತಂದರೆ ಪ್ರಶ್ನೆಗಳೇನೋ ಮುಗಿಯುತ್ತೆ. ಈ ಪ್ರಶ್ನೆಗೆ ಒಂದು ಸ್ವಲ್ಪ ಸಮಾಧಾನ ಸಿಗ್ತಾ ಇದ್ದಂತೆ ನಮಗೆ ಇನ್ನೊಂದು ಪ್ರಶ್ನೆ ಉದ್ಭವವಾಗುತ್ತೆ. ಸೊ ಹಾಗೆ ಪ್ರಶ್ನೆಗಳ ಸುರಿಮಳೆ ಕೇವಲ ಪ್ರಶ್ನೆಗಳನ್ನೇ ಕೇಳ್ತಾ ಹೋಗೋದಕ್ಕಿಂತ ಅದರಲ್ಲಿ ಉತ್ತರಗಳನ್ನೂ ಕೂಡ ನಾವು ಅರಿಸ್ತಾ ಹೋಗುವಂಥದ್ದು ಮುಖ್ಯ. ಸೊ ಇನ್ನು ಮುಂದೆ ಕೆಲವು ಮುಕ್ತಕಗಳಾದ ನಂತರ ಉತ್ತರಗಳ ಹುಡುಕಾಟದ ಪ್ರಕ್ರಿಯೆ ಅದು ಪ್ರಾರಂಭವಾಗುತ್ತೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗ.